DKC ಸಿದ್ದರಾಮಯ್ಯ ಬಂದ್ರ ಮೇಲೆ ನಮ್ಮ ಇಡೀ ಕರ್ನಾಟಕನೇ ಮುಳುಗಿ ಹೋಗಿದೆ. ನಾವು ಈಗ ನೋಡಿ ಎಣ್ಣೆ ಹಾಕ್ತಿದ್ದೀವಿ, ಒಂದು ಕೋಟ್ರಿಗೆ 10 ರೂಪಾಯಿ ರೇಂಜ್ ಮಾಡಿದ್ದಾರೆ. ಕೋಟ್ಯಾಂತರ ರೂಪಾಯಿ ದುಡ್ಡು ಲೂಟಿ ಮಾಡಿದ್ರು. ಯಾರ ಅಪ್ಪನ ಮನೆ ಸೊತ್ತು ಸರ್ ಅದು. ಹಾಗಾಗಿ ಒಂಥರ ಬೂದಿ ಮುಚ್ಚಿದ ಕೆಂಡ ಕೊಪ್ಪ. ಅವರನ್ನು JDS ಮತ್ತು BJP ಅವರನ್ನು ಬಳಸಿಕೊಂಡು ಅವರಿಂದ ಉಪಯೋಗ ಪಡ್ಕೊಂಡ್ಬಿಟ್ಟು ಅವರಿಗೇನು ಒಳ್ಳೇದು ಮಾಡಿಲ್ಲ. ಅದನ್ನು ಅವ್ರಿಗೆ ಬೆಸತ್ತು ಮತ್ತು ಕಾಂಗ್ರೆಸ್ ಪಕ್ಷ ಬಂದಿದ್ದಾರೆ. ಕಾಂಗ್ರೆಸ್ ಬಂದರು ಒಂದೇ, BJP ಬಂದರು ಒಂದೇ. ಯಾರು ಬಡವ್ರ ಕಷ್ಟ ಯಾರು ಕೇಳೋದಿಲ್ಲ. ಯಾಕಂದರೆ ಈ ಕ್ಷೇತ್ರದಲ್ಲಿ BJP JDS ಮೈತ್ರಿ ಆಗುತ್ತೆ. ಚಿಕ್ಕಮಗಳೂರು ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ. ಎಲೆಕ್ಷನ್ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ನಮ್ಮ ಕರ್ನಾಟಕ ಸರ್ಕಾರದಲ್ಲಿ DKC ಸಿದ್ದರಾಮಯ್ಯ ಬಂದ್ರ ಮೇಲೆ ನಮ್ಮ ಇಡೀ ಕರ್ನಾಟಕನೇ ಮುಳುಗಿ ಹೋಗಿದೆ. ಆಯಿತಾ? ಅವರು ಮಾಡೋ ಲೂಟಿ, ಪ್ರತಿಯೊಂದು ಎಣ್ಣೆಗೆ ರೇಟ್ ಜಾಸ್ತಿ, ಪ್ರತಿಯೊಂದು ಫುಡ್ಡಿಗೂ ರೇಟ್ ಜಾಸ್ತಿ. ಅವರು ಕೋಟ್ಯಾಂತರ ರೂಪಾಯಿ ದುಡ್ಡು ಮಾಡ್ಕೊಂಡ್ರು. ಬಡವರು ಏನು ಮಾಡಬೇಕು? ಎಲ್ಲರೂ ಕೇಂದ್ರದಿಂದ ಅಲ್ಲಿಂದ ಬಂದಿಲ್ಲ, ಕೇಂದ್ರದಿಂದ ಬಂದಿಲ್ಲ. ಇವರು ಲೂಟಿ ಮಾಡೋದು ಕೋಟ್ಯಾಂತರ ರೂಪಾಯಿ ದುಡ್ಡು ಲೂಟಿ ಮಾಡಿದ್ರು. ಯಾರ ಅಪ್ಪನ ಮನೆ ಸೊತ್ತು ಸರ್ ಅದು. ನಮ್ಮದು ನಾವು ಈಗ ನೋಡಿ ಎಣ್ಣೆ ಹಾಕ್ತಿದ್ದೀವಿ, ಒಂದು ಕೋಟ್ರಿಗೆ 10 ರೂಪಾಯಿ ರೇಂಜ್ ಮಾಡಿದ್ದಾರೆ. 700 ಕೋಟಿ ಜನ ಇದ್ದಾರೆ ಕರ್ನಾಟಕದಲ್ಲಿ. ದುಡ್ಡು ಎಷ್ಟು ಸರ್ ಒಂದು ದಿವಸಕ್ಕೆ? ಯಾರ ಅಪ್ಪನ ಮನೆ ದುಡ್ಡು? ಇವರು ಸಿದ್ದರಾಮಯ್ಯಿಂದ ಇಲ್ಲ DKCದ? ಅದೆಲ್ಲ ತಿನ್ನಬಾರ್ದು ಸರ್, ಅದೆಲ್ಲ ಭಾಳ ತಪ್ಪು. ಅವನ ಹತ್ರ ಸ್ವಲ್ಪ ತಿಳುವಳಿಕೆಯಿಂದ ಹೇಳೋಕ್ಕೇಳಿ. ಅವನಿಗೆ ರಾಜಕೀಯ ಗೊತ್ತಿರ್ಬೋದು, ಆದರೆ ನಾವು ಬಡವರು, ಅವನಿಗೆ ರಾಜಕೀಯ ಕರೆಕ್ಟ್ ತಿಳಿಸಿಕೊಡಿ. ನಾನು ಮೋದಿಗೆ ಓಟ್ ಹಾಕೋದು ಮೋದಿಗೆ ಹಾಕ್ತೀನಿ ಸರ್. ನಾನು ಆಯಿತು. ಎಲೆಕ್ಷನ್ನು ನಮ್ಮ ಹಾಂ ಕೊಡಿ, ನಾನು ಹಿಡ್ಕೊಳ್ತೀನಿ. ಹಾಂ ನಮ್ಮ ಬಗ್ಗೆ ಪರವಾಗಿಲ್ಲ. ನಾವು BJP ಕೊಡ್ಬೇಕಂತ ಓದಾಡ್ತಿದ್ದೀವಿ. ನಮ್ಮ ಕಡೆ ಎಲ್ಲರೂ ಅಷ್ಟೇ. ಅದೊಂದು ನೋಡಬೇಕಂತ ಒಂದು ಆಸೆ ಇದೆ. ನೋಡೋಣ ಎಂತ ಆಗುತ್ತೆ ಅಂತೇಳಿ. ಯಾವುದಕ್ಕೋಸ್ಕರ ನಿಮ್ಗೆ BJP ಗೆಲ್ಬೇಕಂತ ಅನ್ಸುತ್ತೆ? BJP ಅಂದರೆ ನಮಗೆ ಮೊದಲಿನಿಂದಲೂ ಭಾರಿ ಹೆಲ್ಪ್ ಮಾಡ್ಯಾರ ಅವರು. ಈ ಸೊಸೈಟಿ ಹಾಕಿ ಮತ್ತು ಸೀಮೆಣ್ಣೆ, ರೇಷನ್ ಇದ್ರದ್ದು ಇದೆಲ್ಲ ಪ್ರತಿಯೊಂದಕ್ಕೂ ಭಾರಿ ಒಂದು ಹೆಲ್ಪ್ ಮಾಡ್ಯಾರೆ. ಇಲ್ಲ ಅಂತ ಹೇಳಲ್ಲ ನಾನು. ಈ ಕಾಂಗ್ರೆಸ್ ಸರ್ಕಾರ ಬಂದಮೇಲೆ ನೋಡಿ ನಮ್ಮ ಇದು ಇಡೀ ಗ್ರಾಮನ ಹಾಳಾಗೋಯ್ತು. ನಿಜ ಹೇಳ್ತೀನಿ. ಪ್ರತಿಯೊಂದು ಒಂದು ತರಕಾರಿ ತಗೊಳ್ಬೇಕಾರೆ, ಸಾಮಾನು ತಗೊಬೇಕಾರೆ, ಅಕ್ಕಿ ತಗೊಬೇಕಾರೆ, ಎಲ್ಲದಕ್ಕೂ ಪ್ರತಿಯೊಂದು ರೇಟ್ ಜಾಸ್ತಿ ಆಯಿತು. ಅದಕ್ಕೆ ಹೊಣೆ ಯಾರು ಕೊಡ್ತಾರೆ? ಅದು ತಿಳ್ಕೊಬೇಕಲ್ಲ. ಈಗ ನಾವು ಕೂಲಿ ಕೆಲಸ ಮಾಡೋರು ಈಗ 500 ರೂಪಾಯಿ 600 ರೂಪಾಯಿ ಸಂಬಳ ನಮಗೆ. ಹಾಂ, ಅಲ್ಲಿ 500 ರೂಪಾಯಿ ತೊಗೊಂಡಿದ್ರೆ ನಮಗೇನು ಸಿಗುತ್ತೆ? ಅಲ್ಲಿ ಏನೂ ಸಿಗೋಲ್ಲ. ನನಗೆ ಮೇನ್ ಅಂದರೆ ಸೊಸೈಟಿ ಯಾಕೆ ನಿಲ್ಲಿಸಿರಿ ಅಂತಾಗೆ, ಸೊಸೈಟಿಗೆ ನಿಶ್ಚಿತ ಕಾಣಬೇಕು ಅಷ್ಟೇ ತಾನೇ. ಹೆಂಗಿದೆ ಎಲೆಕ್ಷನ್ ನಿಮ್ಮ ಕಡೆ? ನಮ್ಮ ಕಡೆ ಚೆನ್ನಾಗಿದೆ ಎಲೆಕ್ಷನ್. ಯಾವ ಪಾರ್ಟಿ ಮುಂದೆ ಇದೆ? ಅದು ಗೊತ್ತಿಲ್ಲ ಸರ್ ನಮಗೆ. ಯಾವ ಪಾರ್ಟಿ ಮುಂದೆ ಇದೆ ಅಂತ ನಮಗೇನು ಗೊತ್ತು. ನೀವು ಓಟ್ ಹಾಕ್ಬೇಕಾದ್ರೆ ಹೆಂಗೆ ಓಟ್ ಹಾಕ್ತೀರಿ? ನಿಮಗೆ ಯಾರು ಒಳ್ಳೇದು ಮಾಡಿದ್ದಾರೆ ಅಂತ ಓಟ್ ಹಾಕ್ತೀರಾ, ಅಥವಾ ಯಾರು ನಿಂತಿದ್ದಾರೆ ಅಂತ ಓಟ್ ಹಾಕ್ತೀರಾ? ಯಾರು ಒಳ್ಳೇದು ಮಾಡಿದ್ದಾರೆ, ಯಾರು ವ್ಯಕ್ತಿ ಚೆನ್ನಾಗಿದೆ ನೋಡಿ ಓಟ್ ಹಾಕೋದು. ಈಗ ರಾಜ್ಯ ಸರ್ಕಾರ 2000 ದುಡ್ಡು, ಗೃಹಲಕ್ಷ್ಮಿ, ಫ್ರೀ ಕರೆಂಟು ಇದೆಲ್ಲ ಕೊಡ್ತಾ ಇದೆ. ಇದ್ರ ಬಗ್ಗೆ ಏನು ಅನ್ಸುತ್ತೆ ನಿಮಗೆ? ಎಲ್ಲ ಕೊಡ್ತಿದ್ದಾರೆ, ನಮ್ಮ ಒಳ್ಳೇದಕ್ಕೆ ಕೊಡ್ತಿದ್ದಾರೆ. ಇನ್ನು ಮುಂದೇನೂ ಅದೇ ಥರ ನಮ್ಮ ಬಡವರಿಗೆ ಹೆಲ್ಪ್ ಆಗಬೇಕು ಅಂತ. ಬಡವರಿಗೆಲ್ಲ ಒಳ್ಳೇದಾಗಬೇಕಂದ್ರೆ ಯಾರು ಗೆದ್ದು ಬಂದರೆ ಒಳ್ಳೆ ಅನ್ಸುತ್ತೆ ನಿಮಗೆ? ಇದಕ್ಕಿಂತ ಮುಂಚೆ ಗೆದ್ದು ಬಂದಂಥವ್ರು ನಿಮಗೆಲ್ಲ ಕೆಲಸ ಮಾಡಿಕೊಟ್ಟಿದ್ದಾರಾ? ಇಲ್ಲ, ನಮಗೇನು ಕೆಲಸ ಕೊಟ್ಟಿಲ್ಲ ಅಂತ ಇಲ್ಲ, ಇಷ್ಟೆಲ್ಲ ಹೆಲ್ಪ್ ಮಾಡಿರಲ್ಲ. ಇನ್ನು ಗೊತ್ತಿಲ್ಲ. ಯಾರು ಬೇಕಾದ್ರೆ ಬರಲಿ, ಯಾರು ಬಂದ್ರೂ ಎಲ್ಲ ಒಂದೇ. ಅವರು ಬಂದರು ಒಂದೇ, ಕಾಂಗ್ರೆಸ್ ಬಂದರು ಒಂದೇ, BJP ಬಂದರು ಒಂದೇ. ಯಾರು ಬಡವ್ರ ಕಷ್ಟ ಯಾರು ಕೇಳೋದಿಲ್ಲ. ಏನೋ ಅರ್ಜೆಂಟಿಗೆ ಏನೋ ಹೆಲ್ಪ್ ಮಾಡಿರ್ಬೋದು, ಮತ್ತು ಮುಂದೆ ಹೋಗ್ತಾ ಗೊತ್ತಿಲ್ಲ. ಆದರೆ ಎಲ್ಲ ಒಂದೇ. ಅರ್ಜೆಂಟಿಗೆ ಒಳ್ಳೇದು ಮಾಡಬೇಕು ಅಥವಾ ಬಡವರಿಗೆ ಒಳ್ಳೇದು ಮಾಡಬೇಕಂದ್ರೆ ಯಾವ ಪಕ್ಷ ಬಂದರೆ ಒಳ್ಳೆ ಅನ್ಸುತ್ತೆ? ಅದು ನಮ್ಗೆ ಗೊತ್ತಿಲ್ಲ ಯಾವ ಪಕ್ಷ ಬರುತ್ತೆ ದೊಡ್ಡದು. ವೆರಿಕೋಸ್ ವೇನ್ ಆಯುರ್ವೇದ ಕೇರ್ ಶೃಂಗೇರಿ ತಾವೇ ಆವಿಷ್ಕರಿಸಿದ ಆಯುರ್ವೇದ ಔಷಧಿಯ ಚಿಕಿತ್ಸೆಯ ಮೂಲಕ ಸಾವಿರಾರು ರೋಗಿಗಳನ್ನು ಆಪರೇಷನ್ ರಹಿತವಾಗಿ ಕಡಿಮೆ ಸಮಯದಲ್ಲಿಯೇ ಯಾವುದೇ ಅಡ್ಡ ತೊಂದರೆ ಇಲ್ಲದೆ ಗುಣಮುಖರನ್ನಾಗಿಸಿರುವ ಹೆಮ್ಮೆ ಇವರದ್ದು. ಡಾಕ್ಟರ್ ಉರಾಲ್ಸ್ ವೆರಿಕೋಸ್ ವೇನ್ ಆಯುರ್ವೇದ ಚಿಕಿತ್ಸಾಲಯ ಈಗ ಮೈಸೂರು, ಬೆಂಗಳೂರು, ಪುಣೆ ಹಾಗೂ ಮಂಗಳೂರಿನಲ್ಲಿಯೂ ಕೂಡ ಲಭ್ಯವಿದೆ. ಎಲೆಕ್ಷನ್ ಹತ್ರ ಬರ್ತಿದೆ, ಹೆಂಗಿದೆ ಎಲೆಕ್ಷನ್ ಹತ್ರ? ಸರ್ ನಮ್ಮ ಕಡೆ ಕಾಂಗ್ರೆಸ್ ಚೆನ್ನಾಗಿದೆ. ಕಾಂಗ್ರೆಸ್ ಪಕ್ಷ ಬರಬೇಕು, ಊರು ಉದ್ಧಾರ ಆಗಬೇಕು, ರಾಜ್ಯ ಒಳ್ಳೆಯದಾಗಬೇಕು. ಯಾಕಂದರೆ ಕಾಂಗ್ರೆಸ್ ಸರ್ಕಾರದ ಹಿಂದಿನ ಒಳ್ಳೆಯ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ ಜನರಿಗೆ, ಬಡ ಜನರಿಗೆ ಒಳ್ಳೆಯದಾಗುತ್ತೆ ಕಾಂಗ್ರೆಸ್ ಸರ್ಕಾರ ಬಂದರೆ. ಸಿದ್ದರಾಮಯ್ಯ ಅವರು ಹಿಂದಿನಿಂದ ನಡ್ಕೊಂಡು ಯಾವುದೇ ಒಂದು ಮಾತನ್ನು ಸುಳ್ಳಾಡಿಲ್ಲ, ಪ್ರಣೋಗ ನಡ್ಕೊಂಡಿದ್ದಾರೆ. ಅದನ್ನು ಸಿದ್ದರಾಮಯ್ಯ ಬರಬೇಕು. ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬೇಕು ನಮಗೆ. ರಾಜ್ಯ ಸರ್ಕಾರದ ಗ್ಯಾರಂಟಿ ಸ್ಕೀಮ್ ಬಗ್ಗೆ ಕೊಟ್ಟಿದ್ದಾರೆ, 5 ಸ್ಕೀಮ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಸರ್ಕಾರದಿಂದ. ಸಿದ್ದರಾಮಯ್ಯ ಕೊಟ್ಟು ಮತ್ತೆ ಯಾವತ್ತೂ ಕೊಟ್ಟು ಮತ್ತೆ ತಪ್ಪಿಲ್ಲ ಅವರು. ಬಡ ಜನರನ್ನು ಮತ್ತು ರಾಜ್ಯ ಜನತೆಯನ್ನು
ಯಾರನ್ನೂ ಕೂಡ ಭೇದ ಭಾವ ಇಲ್ಲದೆ ನೋಡ್ಕೊಳ್ತಿದ್ದಾರೆ. ಬೇರೆ ಪಕ್ಷದವರಾಗಿ ರಾಜ್ಯಕ್ಕೆ ಕುತಂತ್ರ ಮಾಡ್ತಾ ಇಲ್ಲ. ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ ಒಳ್ಳೆ ಸರ್ಕಾರ, ನಮ್ಮ ಸರ್ಕಾರ ಬರಬೇಕು, ನಾವು ಇಷ್ಟಪಡ್ತೀವಿ. ಗ್ಯಾರಂಟಿ ಸ್ಕೀಮ್ಗಳನ್ನ ಕೊಡೋದಕ್ಕೆ ಹೋಗಿ ಬೇರೆ ಕೆಲಸಗಳು ಯಾವುದು ಇಲ್ಲ, ಆಗ್ತಾ ಉಂಟು. ಅದು ಜನಗಳು ವಿನಾಕಾರಣ ಕುತಂತ್ರ ಮಾಡ್ತಾರೆ ಬಿಟ್ಟರೆ ಬೇರೆ ಪಕ್ಷದವರು. ಬಟ್ ಸಿದ್ದರಾಮಯ್ಯ ಸರ್ಕಾರ ಯಾವುದೂ ಹಿಮ್ಮತ ಆಗಿಲ್ಲ, ಎಲ್ಲ ಕೆಲಸ ಚೆನ್ನಾಗಿ ಆಗ್ತಾ ಉಂಟು. ಒಳ್ಳೆ ರೀತಿಯಲ್ಲಿ ನಡೆಸ್ತಿದ್ದಾರೆ ಕೆಲಸ ಸರ್ಕಾರನ. ಇಲ್ಲಿನ ಅಭ್ಯರ್ಥಿಗಳ ಬಗ್ಗೆ ಹೇಳೋದಾದ್ರೆ ನಮಗೆ ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ ಜಯಪ್ರಕಾಶ್ ಹೆಗಡೆ ಕಾಂಗ್ರೆಸ್ ನಿಂತ್ಕೊಂಡಿದ್ದಾರೆ. ಅವ್ರನ್ನ ವಿನ್ ಮಾಡೇ ಮಾಡ್ತೀವಿ. ಜಯಪ್ರಕಾಶ್ ಹೆಗ್ಡೆ ಅವರು ಪ್ರಾರಂಭದಲ್ಲಿ ಜನತಾ ದಳದಲ್ಲಿದ್ದರು, ಕಾಂಗ್ರೆಸ್ಸಿಗೆ ಬಂದರು, ಬಿಜೆಪಿಗೆ ಹೋದರು, ಕಾಂಗ್ರೆಸ್ಸಿಗೆ ಹೋದರು. ಹೌದು, ಅವರಿಗೆ ಫಸ್ಟು ದಳದಲ್ಲಿ ಅವ್ರನ್ನ ಬೆಂಬಲ ಪಡೆದು ಅವ್ರನ್ನ ಲಾಸ್ಟ್ ತಿರಸ್ಕಾರ ಮಾಡಿದ್ರು. ಬಿಜೆಪಿ ಕೂಡ ಅವ್ರನ್ನ ಬಳಸ್ಕೊಂಡು ಅವ್ರನ್ನ ಲಾಸ್ಟ್ ತಿರಸ್ಕಾರ ಮಾಡಿದ್ರು ಜಯಪ್ರಕಾಶ್ ಹೆಗಡೆಯವ್ರನ್ನ. ಅವ್ರು ಬೇಸತ್ತು ಲಾಸ್ಟ್ ಮತ್ತೆ ಕಾಂಗ್ರೆಸ್ ಪಕ್ಷ ಬಂದಿದ್ದಾರೆ. ಒಳ್ಳೆ ವ್ಯಕ್ತಿ. ಚುನಾವಣೆ ಮುಗಿದ ಮೇಲೆ ಜಯಪ್ರಕಾಶ್ ಹೆಗ್ಡೆ ಅವರು ಯಾವ ಪಕ್ಷದಲ್ಲಿ ಇರ್ತಾರೆ ಅಂತ ಹೇಳಿ ಗೊತ್ತಿಲ್ಲ. ಕಾಂಗ್ರೆಸ್లో ಇರ್ತಾರೆ, ಪಕ್ಷ ಬಿಟ್ಟು ಹೋಗಲ್ಲ. ಅವರನ್ನು JDS ಮತ್ತು BJP ಅವರು ಅವ್ರನ್ನ ಬಳಸ್ಕೊಂಡು ಅವರಿಂದ ಉಪಯೋಗ ಪಡ್ಕೊಂಡ್ಬಿಟ್ಟು ಅವ್ರಿಗೇನು ಒಳ್ಳೇದು ಮಾಡಿಲ್ಲ. ಅದನ್ನು ಅವ್ರಿಗೆ ಬೆಸತ್ತು ಮತ್ತು ಕಾಂಗ್ರೆಸ್ ಪಕ್ಷ ಬಂದಿದ್ದಾರೆ. ಮುಂದಿನ ಪ್ರಧಾನಮಂತ್ರಿಯಾಗಿ ನೀವು ಯಾರನ್ನು ನೋಡೋದಕ್ಕೆ ಇಷ್ಟ? ರಾಹುಲ್ ಗಾಂಧಿ ನೋಡ್ತೀವಿ. ಥ್ಯಾಂಕ್ ಯು ಸರ್. ಏನು ಮಾಮೂಲು ಅಂತ ನಡೀತಾ ಇದೆ, ಏನು ಭಾರಿ ವಿಶೇಷ ಏನು ಕಾಣ್ತಿಲ್ಲ. ಎರಡೂ ಪಕ್ಷ ನೋಡಿದಾಗ ನಿಮಗೆ ಯಾವ ಪಕ್ಷ ಮುಂದೆ ಇದೆ ಅಂತ ಅನ್ಸುತ್ತೆ, ಜನಗಳ ಬೆಂಬಲ ಅಂತ ಹೇಳಿದ್ರೆ? ಏನು ಗೊತ್ತಾಗ್ತಿಲ್ಲಪ್ಪ, ಕೊಪ್ಪ ಅಂತೂ ಗೊತ್ತಾಗಲ್ಲ. ಯಾರೂ ಬಾಯಿ ಬಿಡಲ್ಲ. ಹಾಂ, ಪಾಡಿಗೆ ನೀವು ಕೇಳಿದ್ರೆ ನಿಮಗೆ ಹೂ ಅಂತಾರೆ, ಇನ್ನೊಬ್ರು ಕೇಳಿದ್ರೆ ಅವ್ರಿಗೆ ಹೂ ಅಂತಾರೆ. ಹಾಗಾಗಿ ಒಂಥರ ಬೂದಿ ಮುಚ್ಚಿದ ಕೆಂಡ ಕೊಪ್ಪ. ಅದೇ ಶೃಂಗೇರಿ ತಾಲೂಕು, ಶೃಂಗೇರಿ ಕ್ಷೇತ್ರ. ವೈಯಕ್ತಿಕವಾಗಿ ನೀವು ಮತದಾನ ಮಾಡಬೇಕಾದ್ರೆ ವೈಯಕ್ತಿಕವಾಗಿ ಮತದಾನ ನೋಡ್ಕೊಂಡು ಮತದಾನ ಮಾಡ್ತೀವಿ. ನಮಗೆ ಯಾರಿಂದ ಹೆಲ್ಪ್ ಆಗಿದೆಯೋ ಅವ್ರಿಗೆ ನಾವು ಸಪೋರ್ಟ್ ಮಾಡ್ತೀವಿ. ಇದು 100%. ಎರಡೂ ಪಕ್ಷದ ಕ್ಯಾಂಡಿಡೇಟ್ ನೋಡಿದಾಗ ಕ್ಯಾಂಡಿಡೇಟ್ ಬಗ್ಗೆ ಇಬ್ಬರು ಒಳ್ಳೆಯವರು ಇದ್ದಾರೆ ಸರ್, ಇಬ್ಬರು ಯೋಗ್ಯತಾ ಮನುಷ್ಯರು. ಹಾಗಾಗಿ ಯಾರಿಗೆ ಕೊಡೋದು ಯಾರಿಗೆ ಬಿಡೋದು ಗೊತ್ತಾಗಲ್ಲ. ಯಾಕೆಂದರೆ ಜಯಪ್ರಕಾಶ್ ಹೆಗಡೆ ಅವರು ಒಂದು ಏಬಲ್ ಪರ್ಸನ್ನು ಆ್ಯಂಡ್ ದೆನ್ ಈಸ್ ಆಲ್ಸೋ ಅವರು ಒಳ್ಳೆ ವ್ಯಕ್ತಿ ಅವರು. ಹಾಗಾಗಿ ಕನ್ಫ್ಯೂಷನ್ನಲ್ಲೇ ಇದೆ ಈಗಲೂ. ನೆಕ್ಸ್ಟ್ PM ಆಗಿ ಯಾರು ನೋಡೋದಕ್ಕೆ ಇಷ್ಟಪಡ್ತೀನಿ? ನಾವು ಮೋದಿ ಒಬ್ಬರನ್ನೇ ಸರ್, 100% ಮೋದಿ ಅವರೇ, 101% ಮೋದಿ ಅವರೇ. ಸರ್, ಇಲ್ಲೇ ಕ್ಯಾಂಡಿಡೇಟ್ ಬಗ್ಗೆ ಹೇಳೋದು? ಕ್ಯಾಂಡಿಡೇಟ್ ಇಬ್ಬರು ಒಳ್ಳೆಯರಿದ್ದಾರೆ, ಇವ್ರು ಹೇಳಿದಾಗೆ. ಯಾರಿಗೆ ಅಂತ ನೋಡಬೇಕು. ಮುಂದಿನ ಪ್ರಧಾನಮಂತ್ರಿಯಾಗಿ ಪ್ರಧಾನಮಂತ್ರಿ ಈಗ ಮೋದಿ ಅಂತಿದ್ದಾರೆ, ಮೋದಿನೇ ಅಂತ ಅನ್ಸುತ್ತಪ್ಪ. ಹಾಗೆ ಸರ್, ಅವ್ರು ಹೇಳಿದಾಗೇ ಇಬ್ಬರು ಕ್ಯಾಂಡಿಡೇಟ್ ಒಳ್ಳೆಯವರೇ. ಜಯಪ್ರಕಾಶ್ ಹೆಗಡೆ ಒಳ್ಳೆಯವರು, ಕೋಟ ಶ್ರೀನಿವಾಸ ಪೂಜಾರು ಒಳ್ಳೆಯವರೇ. ಯಾರಿಬ್ಬರಲ್ಲಿ ಯಾರು ಬಂದರೂ ನಮಗೆ ಒಳ್ಳೆಯವರೇ, ಅದರಲ್ಲಿ ಅನುಮಾನ ಇಲ್ಲ. ಮತ್ತು ಇನ್ನು ಮುಂದಿನ ಪ್ರಧಾನಿ ಎಲ್ಲರೂ ಹೇಳ್ತಿದ್ದಾರೆ ಮೋದಿ ಆಗಬೇಕು ಅಂತ. ಎಲ್ಲರ ಅಭಿಪ್ರಾಯನೇ ಹಾಗೇನೆ. ನಮಗೆ ಈ ಹಿಂದೆ ಕೆಲಸ ಇಲ್ಲಿ ಗೆದ್ದು ಬಂದಂಥವ್ರು ಕೊಪ್ಪಕ್ಕೆ ಸರಿಯಾಗಿ ಕೆಲಸ ಸರಿಯಾಗಿ ಶೋಭಾ ಕರಂದ್ಲಾಜೆ ಅವರು ಏನೂ ಮಾಡಲಿಲ್ಲ, ಆಯಿತಾ. ಅದ್ರಲ್ಲಿ ಈಗಿನ MLA ಒಳ್ಳೆ ಕೆಲಸ ಮಾಡ್ತಾರೆ, ಒಳ್ಳೆಯವರು. ಹಾಗೆಯೇ ಜಯಪ್ರಕಾಶ್ ಹೆಗಡೆ ಬಂದಾಗಲೂ ಅವರು ಮೊದಲು ಒಳ್ಳೆ ಕೆಲಸ ಮಾಡಿದ್ದಾರೆ. ಹಾಗೆ ಕೋಟ ಶ್ರೀನಿವಾಸ ಪೂಜಾರು ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ ಮಾಡೋ ವ್ಯಕ್ತಿನೇ. ಹಾಗಾಗಿ ನಾವು ಯಾರು ಬರ್ತಾರೆ ಯಾರು ಬರಲ್ಲ ಅಂತೇಳಿ ಇಬ್ಬರಲ್ಲಿ ಯಾರು ಬಂದರೂ ಒಳ್ಳೆಯದೇ ನಮಗೆ ಗ್ಯಾರಂಟಿ. ಥ್ಯಾಂಕ್ ಯು ಸರ್. ಲೋಕಸಭಾ ಎಲೆಕ್ಷನ್ ಹತ್ರ ಬರ್ತಾ ಇದೆ, ಹೆಂಗಿದೆ ಸರ್ ಎಲೆಕ್ಷನ್ ವಾತಾವರಣ ಕೊಪ್ಪದಲ್ಲಿ? ಚೆನ್ನಾಗಿದೆ. ಎರಡೂ ಪಾರ್ಟಿನ ಗಮನಿಸಿದಾಗ ಯಾವ ಪಕ್ಷ ಮುಂದೆ ಇದೆ ಅಂತ ಅನ್ಸುತ್ತೆ ನಿಮಗೆ? ಜನ ಬೆಂಬಲ ಈಗ ಮೋದಿ ಪರವಾಗೆಲ್ಲ ಹೆಚ್ಚಿಗೆ ಮಾಡ್ತಾ ಇದ್ದಾರೆ. ಇನ್ನು ಜನ ನಿರೀಕ್ಷೆ. ನೀವು ವೋಟ್ ಹಾಕಬೇಕಾದ್ರೆ ಯಾವ ವಿಷಯನ ಗಮನದಲ್ಲಿ ಇಟ್ಕೊಂಡು ವೋಟ್ ಹಾಕ್ತೀವಿ? ಈಗ ಎಲ್ಲ ಇಂಪ್ರೂವ್ಮೆಂಟ್ ಎಲ್ಲ ಚೆನ್ನಾಗಿ ಆಗ್ತಾ ಇದೆಯಲ್ಲ, ಆ ನಿರೀಕ್ಷೆಯಿಂದ ವೋಟ್ ಹಾಕೋಣ ಅಂತ ಹೇಳಿದ್ದೆ. ಎರಡೂ ಪಾರ್ಟಿಯ MP ಕ್ಯಾಂಡಿಡೇಟ್ ಬಗ್ಗೆ ಹೇಳೋದು? ಅದೇ ನಮಗೆ ಕನ್ಫ್ಯೂಸ್ ಆಗ್ತಾರೆ, ಇಬ್ಬರು ಒಳ್ಳೆಯವರೇ. ಹಾಗೆ ರಾಜ್ಯ ಸರ್ಕಾರದ ಗ್ಯಾರಂಟಿ ಸ್ಕೀಮ್ ಬಗ್ಗೆ ಹೇಳೋದು? ಗ್ಯಾರಂಟಿ ಸ್ಕೀಮ್ ಬಿಟ್ಟಿದ್ರಲ್ಲಿ ತುಂಬ ಜನಕ್ಕೆ ಒಳ್ಳೆಯದಾಗಿದೆ. ಇದರಲ್ಲಿ ಜನ ಹೇಗೆ ವೋಟ್ ಹಾಕ್ತಾರೆ ಹೇಳಲಿಕ್ಕೆ ಬರೋದಿಲ್ಲ. ಗ್ಯಾರಂಟಿ ಸ್ಕೀಮ್ಗೆ ಹಣ ಹೊಂದೋದಕ್ಕೆ ಹೋಗಿ ಬೇರೆ ಡೆವಲಪ್ಮೆಂಟ್ ವರ್ಗಗಳಿಗೆ ಅನುದಾನ ಇಲ್ಲ ಅಂತ ಹೇಳಿ ಜನ ಮಾತಾಡ್ತಾರೆ. ಈಗ ಖಂಡಿತ ಅದೇ ಹೇಳ್ತಾರೆ, ಇದೇ ಹಾಗೆ ವಿಚಾರಗಳಿದ್ದಾವೆ. ಮುಂದಿನ ಪ್ರಧಾನಿಯಾಗಿ ಯಾರನ್ನು ನೋಡೋದಕ್ಕೆ? ಈಗ ಎಲ್ಲ ಹೇಳ್ತಾ ಇದ್ದಾರೆ, ಎಲ್ಲ ಜನ ನಿರೀಕ್ಷೆ ಹಾಗೇ ಇದೆ, ಇನ್ನೂ ಹೇಳಲಿಕ್ಕೆ ಬರೋದಿಲ್ಲ. ಹಾಗೆ ಸರ್, ಎಲೆಕ್ಷನ್ ಹೇಗಿದೆ ಕೊಪ್ಪದಲ್ಲಿ? ಕೊಪ್ಪದಲ್ಲಿ ಸ್ವಲ್ಪ ಈಗ ಇನ್ನೂ ಇಂಪ್ರೂವ್ ಆಗ್ತಾ ಇದೆ. ಸದ್ಯಕ್ಕೆ ಈಗೇನು ಅಷ್ಟು ಚುರುಕಾಗಿಲ್ಲ, ಯಾಕಂದರೆ ಹೆಚ್ಚಿಗೆ ಬ್ಯಾನರು ಅದು ಇದು ಇಲ್ಲದೇ ಇರೋದ್ರಿಂದ ಈಗ ಚುರುಕಾಗ್ತಾ ಇದೆ. ಜನ ಇದಾಗ್ತಾ ಇದ್ದಾರೆ, ಈಗ ಮನೆಗೆ ಬಂದು ಮಾಹಿತಿ ಕೊಡ್ತಾ ಇದ್ದಾರೆ ಎಲ್ಲ ಪಕ್ಷದ. ಕ್ಯಾಂಡಿಡೇಟ್ ನೋಡಿದಾಗ ನಿಮಗೆ ಯಾರು ಬೆಟರ್ ಅಂತ? ನಾವು ಶ್ರೀನಿವಾಸ ಪೂಜಾರನ್ನೇ ಪ್ರಿಫರ್ ಮಾಡ್ತೀವಿ. ಯಾವ ವಿಚಾರಕ್ಕೆ? ಅವರೇನು ಇದು ಅಂತಲ್ಲ, ಕೆಟ್ಟವರು ಅಂತಲ್ಲ, ಬಟ್ ಶ್ರೀನಿವಾಸ ಪೂಜಾರರು ಒಳ್ಳೆಯವರು. ಮೋದಿಯವರಿಗೆ ಬೆಂಬಲವಾಗಿ ನಿಲ್ಲಬೇಕು ಅಂತ ನಮ್ಮ ಅಭಿಪ್ರಾಯ. ಮುಂಚೆ ಶೋಭಾ ಕರಂದ್ಲಾಜೆ ಅವರು ಇಲ್ಲಿ MP ಆಗಿದ್ರು, ಕಾರ್ಯಕರ್ತರ ಕೈ ಸಿಗಲಿಲ್ಲ, ಜನಗಳಿಗೆ ನಿಜ, ಅದಕ್ಕೋಸ್ಕರ ಗೋಬ್ಯಾಕ್ ಶೋಭಾ ಅಂತ ಹೇಳಿ ಕಳಿಸಿದ್ರು. ಹೌದು, ಈ ಬಾರಿ ಚುನಾವಣೆ ಮೇಲೆ ಯಾರು ಎಫೆಕ್ಟ್ ಆಗ್ಬೋದಿಲ್ಲ? ಅದು ಏನು ಆಗಲಿಕ್ಕಿಲ್ಲ, ಯಾಕಂದ್ರೆ ಶ್ರೀನಿವಾಸ ಪೂಜಾರಿ ಕ್ಯಾಂಡಿಡೇಟ್ ಆಗಿದ್ದರಿಂದ ಶೋಭಕ್ಕನ ವಿಚಾರ ಇಲ್ಲೇನು ಹೆಚ್ಚಿಗೆ ಬರೋದಿಲ್ಲ ಈಗ. ಅಥವಾ ಅವ್ರು ಬರಲಿಲ್ಲ ಮಾಡಲಿಲ್ಲ ಅಂಥೇಳಿ
ಅದನ್ನೇನು ಜನ ಕನ್ಸಿಡರ್ ಮಾಡಲ್ಲ. ಏನಿದ್ರು ಸೆಂಟ್ರಲ್ ಗೌರ್ಮೆಂಟ್ ಸ್ಟ್ರಾಂಗ್ ಆಗಿರಬೇಕು ಅಂತ ಒಂದು ಯೋಚನೆ ಮಾಡ್ತಾರೆ. BJP JDS ಮೈತ್ರಿ ಈ ಬಾರಿ ವರ್ಕ್ ಆಗುತ್ತಾ? ಈ ಕ್ಷೇತ್ರದಲ್ಲಿ ಆಗುತ್ತೆ, ಯಾಕಂದರೆ ಈ ಕ್ಷೇತ್ರದಲ್ಲಿ BJP JDS ಮೈತ್ರಿ ಆಗುತ್ತೆ. ರಾಜ್ಯ ಸರ್ಕಾರದ ಗ್ಯಾರಂಟಿ ಸ್ಕೀಮ್ ಬಗ್ಗೆ? ಗ್ಯಾರಂಟಿ ಸ್ಕೀಮ್ ಚೆನ್ನಾಗಿದೆ, ಆದರೆ ಅದು ಇನ್ನೂ ಸರಿಯಾದ ರೀತಿ ಫಲಾನುಭವಿಗಳಿಗೆ ಮುಟ್ಟಿಲ್ಲ, ಪ್ರಾಪರಾಗಿ ಮುಟ್ಟಿಲ್ಲ. ಮುಂದಿನ ಪ್ರಧಾನಿ ಯಾರಾಗಬೇಕಂತ ನೀವು ಇಚ್ಛೆ ಪಡ್ತೀವಿ? ನಾವು ದೇಶದ ದೃಷ್ಟಿಯಿಂದ ಮೋದಿನೇ ಆಗಬೇಕು ಅಂತ ಇಷ್ಟಪಡ್ತೀವಿ.